ಪರಪ್ಪನ ಅಗ್ರಹಾರದಲ್ಲಿ ನಿಲ್ಲದ ಅಕ್ರಮ ಚಟುವಟಿಕೆಗಳು. ಜೈಲಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಡೋಂಟ್ ಕೇರ್. ಪರಪ್ಪನ ಅಗ್ರಹಾರದಲ್ಲಿ ನಿಲ್ಲದ ಅಕ್ರಮ ಚಟುವಟಿಕೆಗಳು. ಜೈಲಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಡೋಂಟ್ ಕೇರ್. ಜೈಲಿಗೆ ಡ್ರಗ್ಸ್, ಗಾಂಜಾ, ಮೊಬೈಲ್ ಕೊಡಲು ಯತ್ನ. ಜೈಲಿನಲ್ಲಿದ್ದ ಪತಿಗೆ ಗಾಂಜಾ, ಬೀಡಿ, ಸಿಮ್ ಅನ್ನ ಸಾಗಿಸಲು ಯತ್ನ ಮಾಡಿದ್ದಾರೆ. ಗುಪ್ತಾಂಗದಲ್ಲಿ ಬಚ್ಚಿಟ್ಟು ತಂದಿದ್ದಂತಹ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳ ಕಾರ್ಯಾಚರಣೆ. ಡ್ರಗ್ಸ್ ಪೂರೈಕೆಗೆ ಯತ್ನಿಸಿದ್ದ ರಿತಿಕಾ ರೈ 27 ವರ್ಷ ಆಕೆಗೆ ಅರೆಸ್ಟ್ ಮಾಡಲಾಗಿದೆ. ವಿಚಾರಣಾಧೀನ ಖೈದಿ ಫರಾನ್ ಖಾನ್ಗೆ ಪೂರೈಕೆಗೆ ಯತ್ನ ಮಾಡಿದ್ಲು. ಆರೋಪಿ ಸದ್ಯಕ್ಕೆ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಪರಪ್ಪನ ಅಗ್ರಹಾರದಲ್ಲಿ ಸದ್ಯಕ್ಕೆ ಒಂದು ಅಕ್ರಮ ಚಟುವಟಿಕೆಗಳಿಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಂತೆ ಕಾಣ್ತಾ ಇಲ್ಲ. ಜೈಲಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಜರುಗಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಈ ಒಂದು ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗಿರಬಹುದು ಅಥವಾ ಗಾಂಜಾ ಆಗಿರಬಹುದು, ಬೀಡಿ ಆಗಿರಬಹುದು, ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಯಾವುದನ್ನು ಕೂಡ ಒಳಗಡೆ ತಗೊಂಡು ಹೋಗೋಂಗಿಲ್ಲ ಅಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಈಗ ಸದ್ಯಕ್ಕೆ ಜಾರಿ ಮಾಡಲಾಗಿದೆ. ಕೆಲವೊಂದಿಷ್ಟು ಜೈಲಧಿಕಾರಿಗಳು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಈಗ ಅಲ್ಲಿ ಯಾವುದೇ ರೀತಿಯ ಮೊಬೈಲ್ ಬಳಕೆಗಳನ್ನ ಮಾಡಂಗಿಲ್ಲ. ಹಾಗಾಗಿ ಒಂದು ಕಡೆ ಜೈಲಧಿಕಾರಿಗಳು ಇದಕ್ಕೆ ಯಾವ ರೀತಿ ಬ್ರೇಕ್ ಹಾಕಬೇಕು ಅಂತ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮದೇ ಆದಂತಹ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಮತ್ತೆ ಹೆಸರುವಾಸಿ ಆಗಬಾರ್ದು. ಹೆಸರುವಾಸಿ ಅಂತಂದ್ರೆ ಪ್ರಖ್ಯಾತಿ ಗಳಿಸೋದಲ್ಲ, ಕುಖ್ಯಾತಿಯನ್ನ ಪಡಿಬಾರ್ದು ಅಂತ ಜೈಲಧಿಕಾರಿಗಳು ಬಹಳ ಒಂದು ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ. ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಿದ್ರು ಕೂಡ ಡೋಂಟ್ ಕೇರ್ ಈ ಮಹಿಳೆ. ನನಗೇನಾಗಬೇಕು, ನೀವೇನೇ ರೂಲ್ಸ್ ಮಾಡಿದ್ರು ಕೂಡ ನನ್ನ ಗಂಡನಿಗೆ ಜೈಲಲ್ಲಿ ಇರೋದ್ರಿಂದ ಡ್ರಗ್ಸ್ ಕೊಡ್ತೀನಿ, ಗಾಂಜಾ ಕೊಡ್ತೀನಿ, ಮೊಬೈಲ್ ಕೊಡೋದಕ್ಕೆ ಹೋಗ್ತೀನಿ ಅಂತ ಮೊಬೈಲ್ ಕೊಡ್ಲಿಕ್ಕೆ ಅಂತ ಯತ್ನ ಮಾಡಿದ್ಲಂತೆ. ಇನ್ನು ಜೈಲಿನಲ್ಲಿದ್ದ ಪತಿಗೆ ಗಾಂಜಾ, ಬೀಡಿ, ಸಿಮ್ಮನ್ನ ಸಾಗಿಸಲು ಯತ್ನ ಮಾಡಿದ್ಲಂತೆ. ಸದ್ಯಕ್ಕೆ ಆಕೆಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸದ್ಯಕ್ಕೆ ಈ ಒಂದು ಜೈಲಿನಲ್ಲಿ ಆಗುವಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಅಧಿಕಾರಿಗಳು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ಲಾನ್ಗಳನ್ನ ಮಾಡಿದ್ರು ಕೂಡ ಈ ಮಹಿಳೆ ಡೋಂಟ್ ಕೇರ್ ಆಟಿಟ್ಯೂಡ್. ನೀವೇನಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ನನ್ನ ಗಂಡನಿಗೆ ಏನೆಲ್ಲ ಬೇಕೋ ಅದನ್ನ ತಗೊಂಡು ಹೋಗಿ ಸಪ್ಲೈ ಮಾಡ್ತೀನಿ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಸದ್ಯಕ್ಕೆ ಮಹಿಳೆಯ ವಿಚಾರಣೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನೆಲ್ಲ ಅಪ್ಡೇಟ್ ಇದೆ ಸಂತೋಷ್? ಸಾಹಿತ್ಯ, ಈಗಾಗಲೇ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜೈಲುಗಳು ಒಂದ್ ರೀತಿ ಯಾರ್ಯಾರು ವಿಚಾರಣಾಧೀನ ಖೈದಿಗಳಿದ್ದಾರೆ, ರೇಪಿಸ್ಟ್ಗಳಿದ್ದಾರೆ, ಕೊಲೆಗಡುಕರಿದ್ದಾರೆ, ಯಾರ್ಯಾರು ಭಯೋತ್ಪಾದಕರು ಜೈಲಿನ ಒಳಗಡೆ ಇದ್ದಾರೆ, ಎಲ್ರಿಗೂ ಕೂಡ ಒಂದ್ ರೀತಿ ರೆಸಾರ್ಟ್ ರೀತಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಇದು ತೀವ್ರ ಟೀಕೆಗೆ, ಆಕ್ರೋಶಕ್ಕೆ ಕಾರಣ ಕೂಡ ಆಗಿತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಡಿಜಿಪಿ ಅಲೋಕ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ್ರು, ಅದಾದ ನಂತರ ಜೈಲುಗಳಲ್ಲಿ ನಡೀತಾ ಇದ್ದಂತಹ ಅಕ್ರಮ ಚಟುವಟಿಕೆಗಳೇನಿತ್ತು, ಜೊತೆಗೆ ಜೈಲಿನಲ್ಲಿ ಸಿಗ್ತಾ ಇದ್ದಂತಹ ರಾಜಾತಿಥ್ಯ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಅಂತ ಮುಂದಾದ್ರು. ಜೊತೆಗೆ ಅನೇಕ ಅಧಿಕಾರಿಗಳು ಕೂಡ ಅದಕ್ಕೆ ತಲೆದಂಡ ಆದ್ರು. ಅನೇಕ ಅಧಿಕಾರಿಗಳು ಕೆಲಸ ಕೂಡ ಕಳ್ಕೊಂಡ್ರು. ಈ ನಡುವೆ ಇದೀಗ ಅವರ ಮೇಲೆ ಆರೋಪ ಬಂದಂತಹ ಒಂದು ಘಟನೆ ಕೂಡ ಸಂಭವಿಸ್ತು. ಯಾವ ಅಧಿಕಾರಿ, ಎಡಿಜಿಪಿ ಅಧಿಕಾರಿಯಾಗಿದ್ದಂತಹ ಅಲೋಕ್ ಕುಮಾರ್ ಅವರು ಏನ್ ಬ್ರೇಕ್ ಹಾಕ್ಬೇಕಿದಕ್ಕೆಲ್ಲ ಅಂತ ಅಂದುಕೊಂಡಿದ್ರು, ಅವರ ಮೇಲೆ ಗಂಭೀರವಾದ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಇದೀಗ ಮತ್ತೋರ್ವ ಮಹಿಳೆ ಪರಪ್ಪನ ಅಗ್ರಹಾರದ ಬಳಿಯಲ್ಲಿ ರಿತಿಕಾ ರೈ ಎಂಬವರು ಡ್ರಗ್ಸ್ ಹಾಗೂ ಜೊತೆಗೆ ಗಾಂಜಾ ಜೊತೆಗೆ ಹೋಗಿ ಸಿಕ್ಕಿಬಿದ್ದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅವರು ಜೈಲಿನ ಹೊರಗಡೆ ಅನುಮಾನಾಸ್ಪದ ರೀತಿಯಲ್ಲಿ ನಿಂತಿದ್ರು. ತನ್ನ ಗಂಡನಿಗೆ ಡ್ರಗ್ಸ್ ಹಾಗೂ ಗಾಂಜಾ, ಬೀಡಿ ಹಾಗೂ ಮೊಬೈಲ್ ಸಿಮ್ ಕಾರ್ಡ್ ಗಳನ್ನು ಕೂಡ ಅವರು ಕೊಡೋದಕ್ಕೆ ಅಂತ ಪ್ಲಾನ್ ಮಾಡಿಕೊಂಡು ಅದನ್ನ ಗುಪ್ತಾಂಗದಲ್ಲಿ ಅವರು ಬಚ್ಚಿಟ್ಕೊಂಡು ಬಂದು ಒಳಗಡೆ ಕೊಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅವರು ಕೂತಿದ್ರು. ಇದೇ ಸಂದರ್ಭದಲ್ಲಿ ಯಾವಾಗ ಅನುಮಾನ ಬಂತು ಅಧಿಕಾರಿಗಳಿಗೆ, ಅವರನ್ನ ತೀವ್ರವಾಗಿ ತಪಾಸಣೆಗೆ ಒಳಪಡಿಸಿದ್ರು. ಇದೇ ವೇಳೆ ಅವರ ಬಳಿಯಲ್ಲಿ ಗಾಂಜಾ ಸಿಗುತ್ತೆ, ಡ್ರಗ್ಸ್ ಸಿಗುತ್ತೆ, ಜೊತೆಗೆ ಸಿಮ್ ಕಾರ್ಡ್ಗಳು ಕೂಡ ಲಭ್ಯವಾಗುತ್ತೆ. ಇದನ್ನು ನೋಡಿ ಅಧಿಕಾರಿಗಳೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇಷ್ಟೆಲ್ಲ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಮತ್ತೆ ಮತ್ತೆ ಕೈದಿಗಳು ಯಾರಿದ್ದಾರೆ ಅವರಿಗೆ ಅವರ ಮನೆಯವರೇ, ಅವರ ಕುಟುಂಬಸ್ಥರೇ ಡ್ರಗ್ಸು, ಗಾಂಜಾ ಸಪ್ಲೈ ಮಾಡ್ತಾ ಇರುವಂತದ್ದನ್ನ ಕಂಡು ಶಾಕ್ ಆಗಿದ್ದಾರೆ. ಅಷ್ಟೊಂದು ಈಸಿಯಾಗಿ ಜನಸಾಮಾನ್ಯರ ಕೈಗೂ ಕೂಡ ಡ್ರಗ್ಸು, ಗಾಂಜಾ ಲಭ್ಯವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಯಾಕಂದ್ರೆ
ಇಲ್ಲಿ ಯಾರೋ ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದಕ್ಕೆ, ಗಾಂಜಾ ಸಪ್ಲೈ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇರುವಂತದ್ದು ಯಾರೋ ಒಬ್ಬ ನಟೋರಿಯಸ್ ರೌಡಿನೋ ಅಥವಾ ಕೊಲೆಗಾರನೋ ಅಥವಾ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತಹ ಒಬ್ಬ ವ್ಯಕ್ತಿ ಅಲ್ಲ. ಇಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು ಒಬ್ಬ ಸಾಮಾನ್ಯ ಮಹಿಳೆ, ಅದು ಕೂಡ ರಿತಿಕಾ ರೈ ಅನ್ನುವಂತಹ ಮಹಿಳೆ ಸಿಕ್ಕಿ ಬಿದ್ದಿದ್ದಾರೆ. ತನ್ನ ಗಂಡ ಫರಾನ್ ಖಾನ್ ಎಂಬ ಆತ ಏನಿದ್ದಾನೆ ಆತನಿಗೆ ಡ್ರಗ್ಸ್ ಪೂರೈಕೆ ಮಾಡೋದಕ್ಕೆ ಹೋಗ್ತಾ ಇದ್ರು ಒಳಗಡೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಿಸಿಟರ್ಸ್ ಟೈಮ್ ನಲ್ಲಿ ಇವರು ಪಾಸ್ ತೆಗೆದುಕೊಂಡು ಬಂದಿದ್ರು. ಪಾಸ್ ತಗೊಂಡೆ ಇವರು ಒಳಗಡೆ ಹೋಗಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಬಹಳಷ್ಟು ಈಸಿಯಾಗಿ ಜನರಿಗೆ ಇದು ಆಕ್ಸೆಸಿಬಲ್ ಆಗ್ತಾ ಇದೆ. ಜೊತೆಗೆ ಎಷ್ಟೊಂದು ಈಸಿಯಾಗಿ ಯಾವುದೇ ಅಂಜಿಲ್ಲದೆ ಅಳುಕಿಲ್ಲದೆ ಇವರು ಜೈಲಿನ ಒಳಗಡೆ ಡ್ರಗ್ಸ್ ಗಾಂಜಾ ತೆಗೆದುಕೊಂಡು ಕೊಟ್ಟು ಅಲ್ಲಿಂದ ಪರಾರಿ ಆಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಹೀಗಾಗಿ ಈ ರೀತಿಯ ಏನು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ಇದರ ಬಗ್ಗೆ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗಬೇಕು. ಜೊತೆಗೆ ಜೈಲಿನ ಒಳಗಡೆ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳೇನಿದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ಜೊತೆಗೆ ಎಡಿಜಿಪಿ ಅವರ ಮೇಲೆ ಎದುರಾಗಿರುವಂತಹ ಆರೋಪ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ಒಂದು ತನಿಖೆಯಾಗಬೇಕು. ಅದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹೊರಬರಬೇಕು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.